ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್. ಈ ವಿಷಯದಲ್ಲಿ ವಿಷುವಲ್ ಇನ್ಸ್ಪೆಕ್ಷನ್ ಮೂಲಕ ವೆಲ್ಡ್ ಜಾಯಿಂಟ್ಸ್ ಮೇಲೆ ಪರೀಕ್ಷೆಯನ್ನು ಹೇಗೆ ಮಾಡಬೇಕೆಂದು ನೀವು ಕಲಿಯಲಿದ್ದೀರಿ. ಈ ಎಕ್ಸಸೈಸ್ ಕೊನೆಯಲ್ಲಿ ನೀವು ಹೀಗೆ ಮಾಡಲು ಸಾಧ್ಯವಾಗುತ್ತದೆ. ವೆಲ್ಡ್ ಜಾಯಿಂಟ್ಸ್ಗಳ ವಿಜುವಲ್ ಇನ್ಸ್ಪೆಕ್ಷನ್ ಮಾಡುವುದು, ನೀಡಿರುವ ಸ್ಯಾಂಪಲ್ ಅನ್ನು ಗಮನಿಸುವುದು, ಮ್ಯಾಗ್ನಿಫೈಯಿಂಗ್ ಗ್ಲಾಸ್ನಿಂದ ದೋಷಗಳನ್ನು ಗುರುತಿಸುವುದು, ಪ್ರಾಪರ್ ಡೀಟೇಲ್ಸ್ಗಳೊಂದಿಗೆ ಇನ್ಸ್ಪೆಕ್ಷನ್ ರಿಪೋರ್ಟ್ ಅನ್ನು ತಯಾರಿಸುವುದು. ವಿಜುವಲ್ ಎಕ್ಸಾಮಿನೇಷನ್ಗಾಗಿ ವೆಲ್ಡ್ಮೆಂಟ್ಸ್ಗಳನ್ನು ಪರೀಕ್ಷಿಸಲು ಅಗತ್ಯವಿರುವ ಸಾಧನಗಳನ್ನು ನಾವೀಗ ನೋಡೋಣ. ಕ್ಲೀನಿಂಗ್ ಮೆಟೀರಿಯಲ್ ವೈರ್ ಪೂಲ್, ಸ್ಟೀಲ್ ವೈರ್ ಬ್ರಷ್, ವೆಲ್ಡಿಂಗ್ ಪೊಸಿಷನರ್, ಮ್ಯಾಗ್ನಿಫೈಯಿಂಗ್ ಗ್ಲಾಸ್, ವೆಲ್ಡಿಂಗ್ ಗಾಜಸ್. ಈಗ ನಾವು ವೆಲ್ಡ್ ಜಾಯಿಂಟ್ಸ್ಗಳ ದೃಶ್ಯ ತಪಾಸಣೆ ಮಾಡಲು ಸೆಟಪ್ ಅನ್ನು ಸಿದ್ಧಪಡಿಸೋಣ. ವಿಜುವಲ್ ಇನ್ಸ್ಪೆಕ್ಷನ್ಗಾಗಿ ಸ್ಯಾಂಪಲ್ಸ್ಗಳ ಸೆಟ್ ಅನ್ನು ಒದಗಿಸಲಾಗುತ್ತದೆ. ಸ್ಯಾಂಪಲ್ ಅನ್ನು ಟೇಬಲ್ ಮೇಲೆ ಇರಿಸಿ. ಇನ್ಸ್ಪೆಕ್ಷನ್ ಸಮಯದಲ್ಲಿ ಯಾವಾಗಲೂ ಗುಡ್ ಲೈಟಿಂಗ್ ನ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಿ. ಇನ್ಸ್ಪೆಕ್ಷನ್ ಅನ್ನು ಪ್ರಾರಂಭಿಸುವ ಮೊದಲು ನೀಡಲಾದ ಸ್ಯಾಂಪಲ್ ಅನ್ನು ಒಂದೊಂದಾಗಿ ಪರಿಶೀಲಿಸಿ. ವೆಲ್ಡ್ ಜಾಯಿಂಟ್ಸ್ ಧೂಳು ಮತ್ತು ಸ್ಲ್ಯಾಗ್ ನಂತಹ ಡೆಬ್ರಿಸ್ಗಳಿಂದ ಸ್ವಚ್ಛವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಇದು ವೆಲ್ಡ್ಗೆ ಆಕರ್ಷಕ ನೋಟವನ್ನು ನೀಡುತ್ತದೆ. ಸ್ಯಾಂಪಲ್ ಅನ್ನು ಸ್ವಚ್ಛಗೊಳಿಸಲು ಸ್ಟೀಲ್ ವೈರ್ ಬ್ರಷ್ ಬಳಸಿ. ವೆಲ್ಡ್ ಬೀಡ್ ಅನ್ನು ಸ್ವಚ್ಛಗೊಳಿಸಿದ ನಂತರ ಸ್ಯಾಂಪಲ್ ಅನ್ನು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ನ ಅಡಿಯಲ್ಲಿ ಇರಿಸಿ. ಈಗ ನಾವು ವೆಲ್ಡ್ ಜಾಯಿಂಟ್ಸ್ಗಳ ವಿಜುವಲ್ ಇನ್ಸ್ಪೆಕ್ಷನ್ ಪ್ರಕ್ರಿಯೆಯನ್ನು ನೋಡೋಣ. ಟಾಸ್ಕ್ 1, ಕಾರ್ನರ್ ಜಾಯಿಂಟ್ನ ವಿಜುವಲ್ ಇನ್ಸ್ಪೆಕ್ಷನ್. ವಿವರಗಳನ್ನು ದಾಖಲಿಸಲು ಅಬ್ಸರ್ವೇಷನ್ ರಿಜಿಸ್ಟರ್ ಅನ್ನು ಇರಿಸಿಕೊಳ್ಳಿ. ವೆಲ್ಡ್ ಜಾಯಿಂಟ್ ಅನ್ನು ಅಧ್ಯಯನ ಮಾಡಿ ಮತ್ತು ದೋಷವನ್ನು ಗುರುತಿಸಿ.
ವೆಲ್ಡ್ ಜಾಯಿಂಟ್ಸ್ ಧೂಳು ಮತ್ತು ಸ್ಲ್ಯಾಗ್ನಂತಹ ಡಬ್ರಿಸ್ಗಳಿಂದ ಸ್ವಚ್ಛವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ವಿವರಗಳನ್ನು ದಾಖಲಿಸಲು ವೀಕ್ಷಣಾ ರಿಜಿಸ್ಟರ್ ಅನ್ನು ಸಿದ್ಧವಾಗಿಡಿ. ಸರಿಯಾದ ಬೆಳಕಿನ ಅಡಿಯಲ್ಲಿ ಬೀಡ್ ಅನ್ನು ಪರೀಕ್ಷಿಸಿ. ಸ್ಟ್ರೈಟ್ ಮತ್ತು ಯೂನಿಫಾರ್ಮ್ ವೆಲ್ಡಿಂಗ್ ಅನ್ನು ಖಚಿತಪಡಿಸಿಕೊಳ್ಳಲು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅನ್ನು 2 ರಿಂದ 2.5 ಡಿ ಬಳಸಿ. ವೆಲ್ಡೆಡ್ ಸ್ಯಾಂಪಲ್ನ ಡಿವಿಯೇಷನ್ಗಳನ್ನು ನೇರವಾಗಿ ಗಮನಿಸಿ. ವೆಲ್ಡ್ ಬೀಡ್ನ ಸ್ಲ್ಯಾಗ್ ಇನ್ಕ್ಲೂಷನ್ ಅಥವಾ ಡಿಸ್ಕಂಟಿನ್ಯೂಟಿ ಪರಿಶೀಲಿಸಿ. ವಿವರಗಳೊಂದಿಗೆ ರಿಜಿಸ್ಟರ್ನಲ್ಲಿ ವೀಕ್ಷಣೆಗಳನ್ನು ದಾಖಲಿಸಿ. ವಿವರಗಳನ್ನು ದಾಖಲಿಸಿದ ನಂತರ ಪರಿಶೀಲಿಸಲು ಮುಂದುವರೆಯಿರಿ. ಟಾಸ್ಕ್ 2. ಲ್ಯಾಪ್ ಜಾಯಿಂಟ್ನ ವಿಜುವಲ್ ತಪಾಸಣೆ. ವಿವರಗಳನ್ನು ರೆಕಾರ್ಡ್ ಮಾಡಲು ಸಿದ್ಧವಾಗಿರಿ. ವೆಲ್ಡ್ ಜಾಯಿಂಟ್ ಅನ್ನು ಅಧ್ಯಯನ ಮಾಡಿ ಮತ್ತು ದೋಷವನ್ನು ಗುರುತಿಸಿ. ಸರಿಯಾದ ಬೆಳಕಿನ ಅಡಿಯಲ್ಲಿ ಬೀಡ್ ಅನ್ನು ಪರೀಕ್ಷಿಸಿ. ಸ್ಟ್ರೈಟ್ ಮತ್ತು ಯೂನಿಫಾರ್ಮ್ ವೆಲ್ಡಿಂಗ್ ಅನ್ನು ಖಚಿತಪಡಿಸಿಕೊಳ್ಳಲು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅನ್ನು 2 ರಿಂದ 2.5 ಡಿ ಬಳಸಿ. ವೆಲ್ಡೆಡ್ ಸ್ಯಾಂಪಲ್ನಲ್ಲಿ ಡಿವಿಯೇಷನ್ಸ್ಗಳನ್ನು ನೇರವಾಗಿ ಗಮನಿಸಿ. ಬೀಡ್ನ ಉದ್ದಕ್ಕೂ ಪೊರೋಸಿಟಿಯನ್ನು ಪರಿಶೀಲಿಸಿ. ವೆಲ್ಡ್ ಬೀಡ್ನ ಉದ್ದಕ್ಕೂ ಸ್ಪ್ಯಾಟಸ್ಗಳಿದೆಯೇ ಎಂದು ಪರಿಶೀಲಿಸಿ. ವಿವರಗಳೊಂದಿಗೆ ರಿಜಿಸ್ಟರ್ನಲ್ಲಿ ವೀಕ್ಷಣೆಗಳನ್ನು ದಾಖಲಿಸಿ. ವಿವರಗಳನ್ನು ದಾಖಲಿಸಿದ ನಂತರ ಪರಿಶೀಲಿಸಲು ಮುಂದುವರಿಯಿರಿ. ಟಾಸ್ಕ್ 3. ಸಿಂಗಲ್ ವಿ ಬಟ್ ಜಾಯಿಂಟ್ನ ವಿಜುವಲ್ ತಪಾಸಣೆ. ವಿವರಗಳನ್ನು ದಾಖಲಿಸಲು ವೀಕ್ಷಣಾ ರಿಜಿಸ್ಟರ್ ಅನ್ನು ಸಿದ್ಧವಾಗಿಡಿ. ವೆಲ್ಡ್ ಜಾಯಿಂಟ್ ಅನ್ನು ಅಧ್ಯಯನ ಮಾಡಿ ಮತ್ತು ದೋಷವನ್ನು ಗುರುತಿಸಿ. ಸರಿಯಾದ ಬೆಳಕಿನ ಅಡಿಯಲ್ಲಿ ಬೀಡ್ ಅನ್ನು ಪರೀಕ್ಷಿಸಿ. ಸ್ಟ್ರೇಟ್ ಮತ್ತು ಯೂನಿಫಾರ್ಮ್ ವೆಲ್ಡಿಂಗ್ ಆಗಿ ಏನಾದರೂ ಡಿವಿಯೇಷನ್ಸ್ ಇದೆಯೇ ಎಂದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅನ್ನು 2 ರಿಂದ 2.5 ಡಿ ಬಳಸಿ. ನಾನ್ ಯೂನಿಫಾರ್ಮಿಟಿ ಮತ್ತು ಪಿನ್ ಹೋಲ್ಸ್ ಗಳಂತಹ ದೋಷಗಳಿದೆಯೇ ಎಂದು ಬೀಡ್ ಅನ್ನು ಗಮನಿಸಿ. ವೆಲ್ಡೆಡ್ ಸ್ಯಾಂಪಲ್ನಲ್ಲಿ ನೇರವಾಗಿ ಗಮನಿಸಿದ ಡಿವಿಯೇಷನ್ಸ್ ಗಳನ್ನು ರೆಕಾರ್ಡ್ ಮಾಡಿ. ಈಗ ವಿಜುವಲ್ ಇನ್ಸ್ಪೆಕ್ಷನ್ಗಾಗಿ ಪ್ರಮುಖ ಗೈಡ್ಲೈನ್ಸ್ಗಳನ್ನು ನೋಡೋಣ.
ವೀಕ್ಷಣಾ ರಿಜಿಸ್ಟರ್ ಅನ್ನು ಸಿದ್ಧವಾಗಿಡಿ. ವಿಜುವಲ್ ಇನ್ಸ್ಪೆಕ್ಷನ್ಗಾಗಿ ಸರಿಯಾದ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅನ್ನು ಬಳಸಿ. ವಿಜುವಲ್ ಇನ್ಸ್ಪೆಕ್ಷನ್ಗಾಗಿ ಸರಿಯಾದ ಬೆಳಕಿನ ಸೌಲಭ್ಯಗಳು ಲಭ್ಯವಿದೆ ಎಂದು ಖಚಿತಪಡಿಸಿಕೊಳ್ಳಿ. ಯಾವಾಗಲೂ ಸ್ವಚ್ಛಗೊಳಿಸಿದ ವೆಲ್ಡ್ ಬೀಡ್ ಅನ್ನು ದೋಷಗಳಿದೆಯೇ ಎಂದು ಪರೀಕ್ಷಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಈ ಪಾಠದಲ್ಲಿ ಕಲಿತ ವಿಷಯಗಳನ್ನು ಪುನಃ ನೋಡೋಣ. ವೆಲ್ಡ್ ಜಾಯಿಂಟ್ಸ್ಗಳ ವಿಷುವಲ್ ಇನ್ಸ್ಪೆಕ್ಷನ್ ಮಾಡಿ. ಕೊಟ್ಟಿರುವ ಸ್ಯಾಂಪಲ್ ಅನ್ನು ಗಮನಿಸಿ. ಮ್ಯಾಗ್ನಿಫೈಯಿಂಗ್ ಗ್ಲಾಸ್ನಿಂದ ದೋಷಗಳನ್ನು ಗುರುತಿಸಿ. ಸರಿಯಾದ ವಿವರಗಳೊಂದಿಗೆ ಇನ್ಸ್ಪೆಕ್ಷನ್ ರಿಪೋರ್ಟ್ ತಯಾರಿಸಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಮುಂದಿನ ಸೆಷನ್ನಲ್ಲಿ ಭೇಟಿಯಾಗೋಣ. ಬಾಯ್.